ಲೇಡೀಸ್ ನಿಮ್ ಬಾಡಿ ಚೇಂಜ್ ಆಗ್ತಾ ಇದೆಯಾ, ಸ್ಟ್ರೆಸ್ ಆಗ್ತಾ ಇರ್ಬೋದು, ಡಿಪ್ರೆಷನ್ ಆಗ್ತಾ ಇರ್ಬೋದು, ಪ್ರೀ ಮೆನೋಪಾಸ್, ಮನೋಪಾಸ್ ಮತ್ತೆ ಪೋಸ್ಟ್ ಮೆನೋಪಾಸ್ ಗಳಲ್ಲಿ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರ್ಬೋದು. ಇದೆಲ್ಲದಕ್ಕೂ ಕಾರಣ ಏನಂತ ಅನ್ಕೊಂತಾ ಇರ್ತೀವಿ ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಇರೋದು, ನಾವ್ ಮಾಡ್ತಿರೋಂತ ಊಟದಲ್ಲಿ ಆಗ್ತಾ ಇರುವಂತ ಬದಲಾವಣೆ ಅಂತ ನಾವ್ ಅನ್ಕೊಂತಾ ಇರ್ತೀವಿ. ಮೇನ್ ಆಗಿ ಹೆಣ್ಮಕ್ಳದು ಆರೋಗ್ಯದ ಹಾರ್ಟೆ ಬಂದು ಹಾರ್ಮೋನ್ಸ್ ಗಳಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳೇ ಈ ಎಲ್ಲಾ ಒಂದು PCOD, ಥೈರಾಯ್ಡ್, ಶುಗರ್ ಬರೋದಕ್ಕೆ, ವೆಯ್ಟ್ ಲಾಸ್ ಆಗೋದಕ್ಕೆ, ವೆಯ್ಟ್ ಗೇನ್ ಆಗೋದಕ್ಕೆ ಕಾರಣ. ನಾನ್ ಮೇರಿ 9 ವರ್ಷಗಳಿಂದ ಹೆಲ್ತ್ ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 30 kg ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕಿಂತ ಫಸ್ಟ್ ನಾನು AC ಅಲ್ಲಿ ಜಾಸ್ತಿ ಇರ್ತಾ ಇದ್ದೆ, ಲೈಫ್ ಸ್ಟೈಲ್ ಸರಿ ಇರ್ಲಿಲ್ಲ, ಎಕ್ಸರ್ಸೈಸ್ ಮಾಡ್ತಿರ್ಲಿಲ್ಲ, ಪ್ರೋಟೀನ್ ಚೆನ್ನಾಗಿ ಕೊಡ್ತಾ ಇರ್ಲಿಲ್ಲ. ಯಾವಾಗ ನಾನು ಈ ಒಂದು ಲೈಫ್ ಸ್ಟೈಲ್ ನ ಕಲ್ತ್ಕೊಂಡೆ, ತುಂಬಾ ಜನಕ್ಕೆ ಹೇಳ್ಕೊಡ್ತಾ 30 kg ವೆಯ್ಟ್ ಲಾಸ್ ನ ಮಾಡ್ಕೊಂಡಿದ್ದೀನಿ. ಹಾರ್ಮೋನ್ಸ್ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕಂದ್ರೆ ನನ್ಗೆ ಸ್ಟಾರ್ಟ್ ಅಂತ ನೀವು DM ಮಾಡಿ ಅಥವಾ ಈ ಕೆಳಗಡೆ ಬರ್ತಿರೋಂತ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು.